ಹಾಯ್ ಹಲೋ ನಮಸ್ತೆ. ನಾನು ಪೂಜಾ ಗೌಡ ಮಾತಾಡ್ತಾ ಇರೋದು. ಇವತ್ತು ಸಂಡೇ ಆಗಿರೋದ್ರಿಂದ ನಾವು ಆ್ಯಕ್ಚುಲಿ ಲೇಟಾಗಿ ಎದ್ದೇಳೋದು. ಅದರಲ್ಲೂ ಇವತ್ತು ನಮ್ಮ ಹಸ್ಬೆಂಡ್ ಅವರ ಅಣ್ಣನ ಮನೇಲಿ ಪಕ್ಷ ಮಾಡ್ತಾಯಿದ್ದಾರೆ ಅಂತೇಳ್ಬಿಟ್ಟು ಬೇಗ ಎದ್ದು 11 o'clock, ಬೇಗ ಅಂದರೆ ಬೇಗ ಅಲ್ಲ, 11 o'clock ಎದ್ದು ರೆಡಿಯಾಗಿ ಅವ್ರ ಅಣ್ಣನ ಮನೇಲಿ ಪಕ್ಷ ಮಾಡ್ಲಿಕ್ಕೆ ಹೋದ. ಎಂತ ಗೊತ್ತುಂಟ, ನಮ್ಮೂರಲ್ಲಿ ಪಕ್ಷ ಮಾಡೋದಾದರೆ ತುಂಬ ಡಿಫ್ರೆಂಟಾಗಿ ಮಾಡ್ತೀವಿ. ಅದು ನೈಟ್ ಟೈಮ್ ಮಾಡ್ತೀವಿ. ಇಲ್ಲಿ ಮಾರ್ನಿಂಗ್ ಅಲ್ಲ, ಈವ್ನಿಂಗ್ ಒಂದು 4 o'clock ಒಳಗೆಲ್ಲ ಆಗಿಬಿಡುತ್ತೆ. ಆದರೆ ನಮ್ಮದು ಮಾತ್ರ ಕೂರ್ಗಲ್ಲಿ ನೈಟ್ ಇರುತ್ತೆ. ನೈಟ್ ಪಕ್ಷ ಎಲ್ಲ ಮಾಡಿ ಯಾರೆಲ್ಲ ಬರ್ತಾರೆ ಅವರಿಗೆಲ್ಲ ಊಟ ಕೊಡ್ತೀವಿ. ಆದರೆ ಇಲ್ಲಿ ಡಿಫ್ರೆಂಟಾಗಿ ನಡೀತಿದೆ. ಅದು ಅಲ್ಲದೆ ನಾವು ಈ ಪುರಿ ಏನು ಇಡಲ್ಲ ಕೂರ್ಗಲ್ಲಿ, ಬಟ್ ಇಲ್ಲೇ ಇಡ್ತಾರೆ. ಇದು ನಂದು 2ನೇ ವರ್ಷ ಮದುವೆ ಆಗಿ. 10ನೇ ವರ್ಷ ಬಂದುಬಿಟ್ಟು ನಾವು ಎಡೆ ನೋಡೋಂಗಿಲ್ಲ ಅಂತೇಳ್ಬಿಟ್ಟು ನಾವು ಹೋಗಿರಲಿಲ್ಲ. ಎಲ್ಲ ಆಗಿದ್ಮೇಲೆ ಊಟಕ್ಕೆ ಮಾತ್ರ ಹೋಗಿದ್ದ. ಇದು 2nd ಇಯರ್, ಎಡೆ ನೋಡ್ಬೋದಲ್ಲ ಅಂತೇಳ್ಬಿಟ್ಟು ಹೋಗಿದ್ದ. ಇದು ಡಿಫ್ರೆಂಟ್ ಆಗಿತ್ತು. ಓಕೆ ಫೈನ್ ಅಂತೇಳ್ಬಿಟ್ಟು ಪೂಜೆ ಎಲ್ಲ ಮಾಡಿ 4 ಗಂಟೆ ಆಗೋಯಿತು. ಅದರಲ್ಲೂ ಇವರು ಕಾಗೆ ಬರೋಗಂಟ ಹಿರಿಯರು ಅಂತ ಹೇಳ್ತಾರೆ, ಕಾಗೆನ ಆ ಹಿರಿಯರು ಬರೋಗಂಟ ವೆಯ್ಟ್ ಮಾಡಿಕೊಂಡು ಕಾಗೆ ಬಂದು ತಿಂದಾದ್ಮೇಲೆ ನಾವು ತಿನ್ನಬೇಕಂತೆ. ಅಂದರೆ ಕೂರ್ಗಲ್ಲಿ ಡಿಫ್ರೆಂಟ್ ಆಗಿದೆ. ಅದು ಅಲ್ಲದೆ ಇಲ್ಲಿ ನಮ್ಮದ್ರಲ್ಲಿ 4 ಇಡ್ತೀವಿ, ಇಲ್ಲಿ 2 ಇಟ್ಟು ಅದಾದಮೇಲೆ ಕಾಗೆನೂ ಬಂದಾಯಿತು, ತಿಂದು ಆಯಿತು. ಇನ್ನು ನಮ್ಮ ಸರ್ದಿ ಹೋಯಿತು. ನಾನು ರವೀಣ